Good morning everyone. This is Girisha, Assistant Professor, Government Foxtree College, Badanalli. Welcome back to Digital Learning. In the last class, we discussed one of the important financial service that's called mutual fund. So ನಾವು ಕಳೆದ ತರಗತಿಯಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತಂದರೆ ಏನು ಅಂತ ನೋಡಿದ್ವಿ. ಅದ್ರ ಜೊತೆಗೆ ಫ್ಯಾಕ್ಟರಿಂಗ್ ಬಗ್ಗೆನೂ ಕೂಡ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. So today in this class we are going to discussing one more important financial service that's called discounting. So it's also called as bill discounting. So let us know the meaning of bill discounting. Generally, a trade bill arises out of a genuine credit transaction. The supplier of the goods draw a bill on the purchaser for the invoice price of the goods sold on credit. It is drawn for the short period of 3 to 6 months, and in some cases it may be for 9 months also. The buyer of the goods accepts the same and bind himself liable to pay the amount on the due date. The commercial banks provide immediate cash by discounting a genuine trade bill. They deduct certain charges as a discount charges from the amount of the bill, and the balance is credited to the customer's account, and thus the customer is able to enjoy the credit facility against the discounting of bill. ಇಲ್ಲಿ ಬಿಲ್ ಡಿಸ್ಕೌಂಟಿಂಗ್ ಅಂತಂದರೆ ಇಟ್ಸ್ ಎನ್ ಅರೇಂಜ್ಮೆಂಟ್ ಬಿಟ್ವೀನ್. ಸೊ ಫಸ್ಟ್ ಆಫ್ ಆಲ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ನಾವು ಕೇಳಿದಿರ ಅಂದ್ಕೊತೀನಿ. ಏನು ಬಿಲ್ ಆಫ್ ಎಕ್ಸ್ಚೇಂಜ್ ಅಂತಂದರೆ ಇಟ್ಸ್ ಎ ಡಾಕ್ಯುಮೆಂಟ್. ಸೊ ಇಟ್ಸ್ ಅರೈಸಸ್ ಔಟ್ ಆಫ್ ಎ ಜಿನೈನ್ ಕ್ರೆಡಿಟ್ ಟ್ರೇಡ್ ಟ್ರಾನ್ಸಾಕ್ಷನ್. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸಲ್ಲಿ ನಮಗೆ ಬಿಲ್ ಆಫ್ ಎಕ್ಸ್ಚೇಂಜಸ್ ಅಂತ ಅನ್ನೋದು ರೈಸ್ ಆಗುತ್ತೆ. ಸೊ ಬಿಲ್ ಈಸ್ ಡ್ರಾನ್ ಬೈ ದ ಸೆಲ್ಲರ್ on the buyer. The buyer is going to accepting that bill and agrees to pay certain sum of money after certain period of time. So seller has to wait for the completion of that period, whatever the period is given by the buyer. So after completion of the specified period, he will realize the bill from the buyer. ಸೊ ಇಲ್ಲಿ ಏನಾಗುತ್ತೆ, ಒಬ್ಬ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಒಂದು ಬಿಲ್ ಆಫ್ ಎಕ್ಸ್ಚೇಂಜಸ್ ಅಂತ ಒಂದು ಟ್ರಾನ್ಸಾಕ್ಷನ್ ಬರುತ್ತೆ. ಏನಾಗುತ್ತೆ, ಸಪೋಸ್ ಈಗ ನಾನು ಯಾರೋ ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಗೂಡ್ಸ್ನ ಕ್ರೆಡಿಟ್ ಸೇಲ್ ಮಾಡ್ತಿದ್ದೀನಿ ಅಂತಂದರೆ ನಾನೇನು ಮಾಡ್ತೀನಿ, ಅವನಿಗೆ ಒಂದು ಬಿಲ್ನ ಬರಿತೀನಿ. ಅಂದರೆ ಸೆಲ್ಲರ್ ಏನು ಮಾಡ್ತೀನಿ, ಅವನ ಮೇಲೆ ಒಂದು ಬಿಲ್ನ ಬರಿತೀನಿ. ಅವನ್ನ ನಾವು ಡ್ರಾವರ್ ಅಂತಲೂ ಕೂಡ ಕರಿತೀವಿ. ಸೊ ಈ ಬಿಲ್ನ ಯಾರ ಮೇಲೆ ಬರಿತೀವಿ, ಬೈಯರ್ ಮೇಲೆ ಬರಿತೀವಿ. ಬೈಯರ್ ಏನು ಮಾಡ್ತಾನೆ, ಆ ಬಿಲ್ನ ಅಕ್ಸೆಪ್ಟ್ ಮಾಡ್ಕೊತಾನೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಂದೇನು, ಈಸ್ ಅಗ್ರೀಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಅಂದರೆ ಈಗ ನಾನು 1 ಲಕ್ಷ ರೂಪಾಯಿ ಗೂಡ್ಸ್ನ ಸೇಲ್ ಮಾಡಿದ್ದೀನಿ. ಸೊ ಅವನಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಅಥವಾ 2 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಸೊ ಆ ಡೇಟ್ ಆದಮೇಲೆ ನಾನು ಏನು ಮಾಡಬೇಕಾಗುತ್ತೆ, ಆ ಅಮೌಂಟ್ನ ನನಗೆ ವಾಪಸ್ ಕೊಡಬೇಕಾಗುತ್ತೆ. ಅಂದರೆ ಆ ಬಿಲ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ ಬಿಲ್ನ ಯಾರಿಗೆ ಕಳಿಸ್ತಾನೆ, ನನಗೆ ಕಳಿಸ್ತಾನೆ. ಅಂದರೆ ನಾನು ಎಲ್ಲಿವರೆಗೂ ವೆಯ್ಟ್ ಮಾಡಬೇಕೀಗ, 2 ಮಂತ್ಸ್ ಅಥವಾ 1 ಮಂತ್ಸ್ ನಾನೇನು ಡೇಟ್ ಕೊಟ್ಟಿದ್ದೀನಿ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ನಮಗೇನಾದರೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾದಾಗ, ಅಂದರೆ ನಮಗೇನಾದರೂ ಫಂಡ್ಸ್ ನೆಸೆಸಿಟಿ ಇದ್ದಾಗ, ನಮಗೇನಾದರೂ ಹಣದ ಅವಶ್ಯಕತೆ ಇದ್ದಾಗ ನಾನೇನು ಮಾಡ್ತೀನಿ, ಆ ಬಿಲ್ನ ಕಮರ್ಷಿಯಲ್ ಬ್ಯಾಂಕಿಗಳು ಕೊಡೋದ್ರ ಮೂಲಕ ನಾನು ಅದನ್ನ ಡಿಸ್ಕೌಂಟ್ ಮಾಡಿಸ್ತೀನಿ. ಅರ್ಥ ಆಯಿತಾ? ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಅಕ್ಸೆಪ್ಟಿಂಗ್ ದಟ್ ಬಿಲ್ ಆ್ಯಂಡ್ ಡಿಸ್ಕೌಂಟ್ ದ ಬಿಲ್ ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಟ್ರಾನ್ಸ್ಫರ್ ಟು ದ ಕಸ್ಟಮರ್ ಅಕೌಂಟ್. ಸೊ ಆ ಬಿಲ್ನ ಏನು ಮಾಡ್ತಾರೆ, ಈಗ 1 ಲಕ್ಷ ರೂಪಾಯಿ ಅಂತಂದರೆ ಅವ್ರು ಒಂದು 5,000 3,000 ಅವರ ಡಿಸ್ಕೌಂಟ್ ಚಾರ್ಜಸ್ನ ರೆಡ್ಯೂಸ್ ಮಾಡಿಕೊಂಡು ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಡ್ಯೂ ಡೇಟ್ ಬಂದಾಗ ಬೈಯರ್ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಪೇ ದ ಅಮೌಂಟ್ ಟು ದ ಕಮರ್ಷಿಯಲ್ ಬ್ಯಾಂಕ್. ಸೊ ಅವನೇನು ಮಾಡಬೇಕು, ನಮಗೆ ಅಮೌಂಟ್ ಕೊಡೋಂಗಿಲ್ಲ, ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಅಮೌಂಟ್ ಕೊಟ್ಟು ಅವನ ಬಿಲ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಿಸ್ಬೇಕಾಗುತ್ತೆ ಅಂತ. ಸೊ ಈ ಒಂದು ಅರೇಂಜ್ಮೆಂಟ್ನ ನಾವೇನಂತ ಕರಿತೀವಿ, ಇಲ್ಲಿ ಡಿಸ್ಕೌಂಟಿಂಗ್ ಅಂತೇಳಿ ಕರಿತೀವಿ ಅಂತ. ಅರ್ಥ ಆಯಿತಾ? ಸೊ ಬಿಲ್ ಡಿಸ್ಕೌಂಟಿಂಗ್ ಅಂತಂದರೆ the seller is going to discounting the bill with the commercial bank. ಸೊ ಸೆಲ್ಲರ್ ಏನು ಮಾಡ್ತಾನೆ, ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಬಿಲ್ನ ಡಿಸ್ಕೌಂಟ್ ಮಾಡಿಸ್ಕೊತಾನೆ. ಡಿಸ್ಕೌಂಟ್ ಮಾಡಿಸ್ಕೊಳ್ಳೋದು ಅಂತಂದರೆ ಅದಕ್ಕೆ ಅಮೌಂಟ್ನ ಕೊಡ್ತಾರೆ, ಅಮೌಂಟ್ನ ರಿಸೀವ್ ಮಾಡ್ಕೊತಾನೆ, ಫಂಡ್ನ ರೈಸ್ ಮಾಡ್ತಾನೆ. ಈಸ್ ಗೋಯಿಂಗ್ ಟು ರೈಸ್ ದ ಫಂಡ್ ಅಗೇನ್ಸ್ಟ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಅಗೇನ್ಸ್ಟಾಗಿ ಅವನೇನು ಮಾಡ್ತಾನೆ, ಫಂಡ್ನ ರೈಸ್ ಮಾಡ್ತಾನೆ. ಸೊ ಅದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಡಿಸ್ಕೌಂಟಿಂಗ್ ಅಂತೇಳಿ ಕರಿತೀವಿ ಅಂತ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ಡಿಸ್ಕೌಂಟಿಂಗ್. ಕ್ಲಿಯರ್ ಆಯ್ತಲ್ಲ? ಸೊ ಇಲ್ಲಿ ಒಬ್ಬ ಸೆಲ್ಲರ್ ಇರ್ತಾನೆ, ಒಬ್ಬ ಬೈಯರ್ ಇರ್ತಾನೆ. ಬಿಲ್ನ ಬರೆಯೋನು ಯಾರು, ಸೆಲ್ಲರ್ ಬಿಲ್ನ ಬರೀತಾನೆ. ಯಾರ ಮೇಲೆ ಬರೀತಾನೆ, ಬೈಯರ್ ಮೇಲೆ ಬರೀತಾನೆ. ಬೈಯರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾನೆ. ಸೊ ಆಫ್ಟರ್ ಅಕ್ಸೆಪ್ಟೆನ್ಸ್ ಆಫ್ ದ ಬಿಲ್, ದ ಸೆಲ್ಲರ್ ಇಸ್ ಗೋಯಿಂಗ್ ಟು ಡಿಸ್ಕೌಂಟ್ ದ ಬಿಲ್ ವಿತ್ ಈಸ್
ಕಮರ್ಷಿಯಲ್ ಬ್ಯಾಂಕ್. ಸೊ ಅವನ ಕಮರ್ಷಿಯಲ್ ಬ್ಯಾಂಕ್ ಯಾವುದಾಗಿರುತ್ತೆ ಆ ಬಿಲ್ ಆ ಕಮರ್ಷಿಯಲ್ ಬ್ಯಾಂಕಿಗೆ ಅದನ್ನು ಸಬ್ಮಿಟ್ ಮಾಡೋದ್ರ ಮೂಲಕ ಅವನೇನು ಮಾಡ್ತಾನೆ ಅದನ್ನು ಡಿಸ್ಕೌಂಟ್ ಮಾಡಿಸ್ತಾನೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ದಿಸ್ ಈಸ್ ಅಬೌಟ್ ದ ಡಿಸ್ಕೌಂಟಿಂಗ್ ಆಫ್ ಬಿಲ್. ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಯಾವುದಿದೆ ಅಂದರೆ ಫೋರ್ಫೈಟಿಂಗ್ ಇದೆ ಅಂತ. ಫೋರ್ಫೈಟಿಂಗ್, ಸೊ ನೀವು ಫ್ಯಾಕ್ಟರಿಂಗ್ನ ನೀವು ಕಲ್ತ್ಕೊಂಡು ಲಾಸ್ಟ್ ಕ್ಲಾಸಲ್ಲಿ ನಾನು ಫ್ಯಾಕ್ಟರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನು ಫ್ಯಾಕ್ಟರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತಂದರೆ ದ ಫ್ಯಾಕ್ಟರಿಂಗ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫೈನಾನ್ಷಿಯಲ್ ಸರ್ವಿಸಸ್ is going to managing the sales ledger of his client ಅಂತ ಹೇಳಿದೆ. ಸೊ ಮ್ಯಾನೇಜಿಂಗ್ ದ ಸೇಲ್ಸ್ ಲೆಡ್ಜರ್ ಆಫ್ ದ ಕ್ಲೈಂಟ್ ಮೀನ್ಸ್ ಇಸ್ ಗೋಯಿಂಗ್ ಟು ಗಿವ್ ಅ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಗೇನ್ಸ್ಟ್ ಟು ದ ಸೇಲ್ಸ್ ಇನ್ವಾಯ್ಸ್. ಸೊ ಏನು ಸೇಲ್ಸ್ ಇನ್ವಾಯ್ಸ್ ಆಗಿದೆಯೋ ಅದ್ರ ಮೇಲೆ ಏನು ಮಾಡ್ತಾರೆ, ಅವನಿಗೆ ಅಮೌಂಟ್ನ ಕೊಡ್ತಾರೆ, ಲೋನ್ಸ್ನ ಕೊಡ್ತಾರೆ, ಅಮೌಂಟ್ನ ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವಲ್ಲಿ ಫ್ಯಾಕ್ಟರಿಂಗಲ್ಲಿ ನೋಡಿದ್ವಿ ಅಂತ. ಬಟ್ ಇಲ್ಲಿ ಫೋರ್ಫೈಟಿಂಗ್ ಅಂತಂದರೆ ಏನು? ಫೋರ್ಫೈಟಿಂಗ್ ಅಂತಂದರೆ ಇಟ್ಸ್ ಸಿಮಿಲರ್ ಟು ದ ಫ್ಯಾಕ್ಟರಿಂಗ್ ಬಟ್ ಇಟ್ಸ್ ಅ ಟ್ರಾನ್ಸಾಕ್ಷನ್ this kind of services provide to the exports bill. ಇಲ್ಲಿ forfeiting ಅಂತಂದರೆ the forfeiting is a technique by which a forfeiter, that is financing agency, discounts an export bill and pay ready cash to the exporter who can concentrate on the export front without bothering about the collection of export bills. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ, ಇಟ್ಸ್ ಗೋಯಿಂಗ್ ಟು ಡಿಸ್ಕೌಂಟಿಂಗ್ ದ ಎಕ್ಸ್ಪೋರ್ಟ್ ಬಿಲ್ಸ್. ಸೊ ಎಕ್ಸ್ಪೋರ್ಟ್ ಬಿಲ್ಸ್ ಅಂತಂದರೆ ಸಪೋಸ್ ಈಗ ನಾನು ಯಾವುದೋ ಒಂದು ಯು ಎಸ್ಗೆ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ನನಗೆ ಅಲ್ಲಿ ಅಮೌಂಟ್ ರಿಕವರ್ ಮಾಡ್ಕೋಬೇಕಾದ ಜವಾಬ್ದಾರಿ ಯಾವುದು ನಂದಾಗಿರುತ್ತೆ. ಬಟ್ ನಾನಿಲ್ಲಿ ಏನು ಮಾಡ್ತೀನಿ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ಒಂದು ಟೈ ಅಪ್ ಆಗ್ತೀನಿ, ಒಂದು ಅಗ್ರಿಮೆಂಟ್ ಮಾಡ್ಕೊತೀನಿ. ನಾನು ಮಾಡೋವಂಥ ಎಕ್ಸ್ಪೋರ್ಟ್ಗೆ ಏನು ಎಕ್ಸ್ಪೋರ್ಟ್ ಅಮೌಂಟ್ ಬರುತ್ತಲ್ವ ಅದು ಅಮೌಂಟ್ ಯಾರು ಕಲೆಕ್ಟ್ ಮಾಡಿಕೊಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಲೆಕ್ಟ್ ಮಾಡಿಕೊಡುತ್ತೆ. ಅಂದರೆ ಫೋರ್ಫೈಟರ್ ಏನು ಮಾಡ್ತಾನೆ, ಇಲ್ಲಿ ಕಲೆಕ್ಟ್ ಮಾಡಿಕೊಡ್ತಾನೆ. ನನಗೇನು ಬರುತ್ತೆ, ಇಮಿಡಿಯೇಟ್ ಕ್ಯಾಶ್ ಬರುತ್ತೆ. ಅರ್ಥ ಆಯ್ತಾನೆ ಹೇಳಿದ್ದು? ಅಂದರೆ ನನಗೆ ಯಾರು ಅಮೌಂಟ್ ಕೊಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನನಗೆ ಅಮೌಂಟ್ ಕೊಡುತ್ತೆ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ, ನಮ್ಮ ಇಂಪೋರ್ಟರ್ ಯಾರಿದ್ದಾನೆ ಅವನಿಂದ ಅಮೌಂಟ್ನ ರಿಕವರ್ ಮಾಡಿಕೊಡುತ್ತೆ. ಈ ಒಂದು ಅರೇಂಜ್ಮೆಂಟನ್ನು ನಾವಿಲ್ಲಿ ಫೋರ್ಫೈಟಿಂಗ್ ಅಂತೇಳಿ ಕರಿತೀವಿ. Forfeiting is a technique by which forfeiter discounts an export bill and pay ready cash to the exporter. ಸೊ ಇಲ್ಲಿ ಎಕ್ಸ್ಪೋರ್ಟರ್ಸ್ಗೆ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಕ್ಯಾಶ್ನ ಪ್ರೊವೈಡ್ ಮಾಡ್ತಾನೆ ಯಾರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು. ಸೊ ಇಮಿಡಿಯೇಟಾಗಿ ಕ್ಯಾಶ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಅವನೇನು ಮಾಡ್ತಾರೆ, ಇಂಪೋರ್ಟರ್ಸಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ತಾನೆ ಅಂತ. ಅರ್ಥ ಆಯ್ತಾ? ಸೊ ತುಂಬ ಸಿಂಪಲಾಗಿ ಹೇಳೋದಾದರೆ ಎಕ್ಸ್ಪೋರ್ಟ್ ಈಗೇನು ನಮ್ಮ ಫೋರ್ಫೈಟಿಂಗ್ ಸರ್ವಿಸಸ್ ಅಂತಂದರೆ ಜಸ್ಟ್ ಗೋಯಿಂಗ್ ಟು ಡಿಸ್ಕೌಂಟಿಂಗ್ ದ ಎಕ್ಸ್ಪೋರ್ಟ್ಸ್ ಬಿಲ್ ಅಷ್ಟೇ. ಸೊ ಇಲ್ಲಿ ಏನು ಮಾಡ್ತೀನಿ, ಎಕ್ಸ್ಪೋರ್ಟ್ ಬಿಲ್ನ ಡಿಸ್ಕೌಂಟ್ ಮಾಡ್ಕೊಡ್ತಾನೆ ಅಷ್ಟೇ. ಡಿಸ್ಕೌಂಟ್ ಮಾಡ್ಕೊಡ್ತಾನೆ ಅಂತಂದ್ರೆ ಏನು, ಈಗ ನಾನು 10 ಲಕ್ಷ US ಎಕ್ಸ್ಪೋರ್ಟ್ ಮಾಡಿದ್ದೀನಿ ಅಂತಂದರೆ 10 ಲಕ್ಷಕ್ಕೆ ನನಗೆ ಒಂದು 9 ಲಕ್ಷನೋ ಅಥವಾ 8.5 ಲಕ್ಷನೋ ಅಮೌಂಟ್ ಏನು ಮಾಡ್ತಾನೆ ನನಗೆ ಇಮಿಡಿಯೇಟಾಗಿ ಪ್ರೊವೈಡ್ ಮಾಡಿದ್ರೆ ನಾವಿಲ್ಲಿ ಅದನ್ನ ಫೋರ್ಫೈಟಿಂಗ್ ಅಂತೇಳಿ ಕರಿತೀವಿ ಅಂತ. ಸೊ ಇದು ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ಫೋರ್ಫೈಟಿಂಗ್. ಸೊ ನೆಕ್ಸ್ಟ್ ಒನ್, ಬೆನಿಫಿಟ್ಸ್ ಆಫ್ ಫೋರ್ಫೈಟಿಂಗ್. ಏನು ಬೆನಿಫಿಟ್ಸ್, ಅಡ್ವಾಂಟೇಜಸ್ ಆಫ್ ಫೋರ್ಫೈಟಿಂಗ್ ಅಂತಂದರೆ ಫಸ್ಟ್ ಒನ್ ಪ್ರಾಫಿಟಬಲ್ ಆ್ಯಂಡ್ ಲಿಕ್ವಿಡ್ ಅಂತ ಹೇಳ್ತಾರೆ. ಸೊ ಪ್ರಾಫಿಟಬಲ್ ಆ್ಯಂಡ್ ಲಿಕ್ವಿಡ್ ಅಂತ ಹೇಳ್ತಾನೆ. ಅಂದರೆ ಫ್ರಮ್ ದ ಫೋರ್ಫೈಟರ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಅ ವೆರಿ ಅಡ್ವಾಂಟೇಜಸ್ ಬಿಕಾಸ್ he not only get the immediate income in the form of discount charges but also he can sell them in the secondary market. ಸೊ ಇಲ್ಲಿ ಫೋರ್ಫೈಟರ್ಗೆ ಏನು ಬೆನಿಫಿಟ್ ಆಗುತ್ತಂದರೆ ಈಸ್ ಗೋಯಿಂಗ್ ಟು ಚಾರ್ಜ್ ಅ ಡಿಸ್ಕೌಂಟ್ ಟು ದ ಕ್ಲೈಂಟ್. ಸೊ ಇಲ್ಲಿ ಕ್ಲೈಂಟ್ಗೆ ಏನು ಮಾಡ್ತಾನೆ, ಡಿಸ್ಕೌಂಟ್ ಚಾರ್ಜಸ್ ಮಾಡ್ತಾನೆ. ಆ ಡಿಸ್ಕೌಂಟಿಂದ ಅವ್ನಿಗೆ ಏನು ಬರುತ್ತೆ, ಒಳ್ಳೆ ಪ್ರಾಫಿಟಬಿಲಿಟಿ ಬರುತ್ತೆ ಅಂತ ಒಂದು. ಅದ್ರ ಜೊತೆಗೆ ಏನು ಮಾಡ್ತಾನೆ, ಈಸ್ ಗೋಯಿಂಗ್ ಟು ಸೇಲ್ ದ ಕ್ರೆಡಿಟ್ಸ್ ಎಕ್ಸ್ಪೋರ್ಟ್ ಬಿಲ್ಸ್ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಸೊ ಆ ಬಿಲ್ಸ್ನ ಏನು ಮಾಡ್ತಾನೆ, ಸೆಕೆಂಡ್ರಿ ಮಾರ್ಕೆಟಲ್ಲಿ ಸೇಲ್ ಮಾಡೋದ್ರ ಮೂಲಕ ಅವನು ಏನು ಮಾಡ್ಬೋದು, ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಬೋದು, ಲಿಕ್ವಿಡಿಟಿನ ಎಂಜಾಯ್ ಮಾಡ್ಬೋದು, ಲಿಕ್ವಿಡಿಟಿನ ಅಡ್ವಾಂಟೇಜಸ್ ತೊಗೋಬೋದು ಅಂತ. ಸೊ ಇಲ್ಲಿ ಮೊದಲು ಒಳ್ಳೆ ಪ್ರಾಫಿಟಬಲ್ ಆಗಿರುತ್ತೆ, ಅದ್ರ ಜೊತೆಗೆ ಏನಾಗಿರುತ್ತೆ, ಒಳ್ಳೆ ಲಿಕ್ವಿಡಿಟಿನೂ ಕೂಡ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, simple and flexible. It's also beneficial to the exporter. That means all the benefits that are available to a client under factoring are automatically available under the forfeiting. So ನಾನು ಫ್ಯಾಕ್ಟರಿಂಗಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಬರುತ್ತೆ ಅಂತ ಹೇಳಿ, ಸೇಲ್ಸ್ ಲೆಡ್ಜರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕ್ರೆಡಿಟ್ ರಿಸ್ಕ್ನ ಎಸ್ಟಿಮೇಷನ್ ಆಗಿರ್ಬೋದು, ಅಥವಾ ಅವನಿಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಪ್ರಾವಿಷನ್ ಆಫ್ ಫಿನಾನ್ಸ್ ಆಗಿರ್ಬೋದು, ಇವೆಲ್ಲ ಸರ್ವಿಸಸ್ಸನ್ನು ಕೂಡ ನಮಗೆ ಫೋರ್ಫೈಟಿಂಗಲ್ಲೂ ಕೂಡ ಯಾರಿಗೆ ಸಿಗುತ್ತೆ, ಕ್ಲೈಂಟ್ಗೆ ಸಿಗುತ್ತೆ. ಓಕೆನಾ? ಇಲ್ಲಿ ಕ್ಲೈಂಟ್ಗೆ ಬರೀ ಫೈನಾನ್ಷಿಯಲ್ ಅಸಿಸ್ಟ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ರೀತಿಯಾದ ಒಂದು ಸರ್ವಿಸಸ್ಸು, ಫ್ಯಾಕ್ಟರಿಂಗ್ ಸರ್ವಿಸಸ್ ಅಂತ ಏನೇನಿದ್ದಾವಲ್ಲ, ಸೊ ಫ್ಯಾಕ್ಟರಿಂಗ್ ಸರ್ವಿಸ್ ಎಲ್ಲ ರೀತಿಯ ಸರ್ವಿಸಸ್ನ ನಮಗೆ ಯಾರು ಕೊಡ್ತಾರೆ, ಇಲ್ಲಿ ಫೋರ್ಫೈಟರ್ ಕೊಡ್ತಾನೆ. ಯಾರಿಗೆ? ಕ್ಲೈಂಟ್ಗೆ ಅಂತ. ಸೊ ಹಾಗಾಗಿ ಇದು ತುಂಬ ಸಿಂಪಲ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಹಾಗಾಗಿ ಇದು ತುಂಬ ಬೆನಿಫಿಟ್ ಟು ದ, ಇಟ್ಸ್ ಮೋರ್ ಬೆನಿಫಿಷಿಯಬಲ್ ಟು ದ ಕ್ಲೈಂಟ್. ಇದು ತುಂಬ ಬೆನಿಫಿಟ್ ಯಾರಿಗಾಗುತ್ತೆ, ಕ್ಲೈಂಟ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ
ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್. ಸೊ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್ ಅಂತಂದರೆ ನಮಗೆ ಗೊತ್ತಿದೆ, ಕ್ರೆಡಿಟ್ ರಿಸ್ಕ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟಿಂಗ್ ದ ಗೂಡ್ಸ್ ಟು ದ ಸಮ್ ಅದರ್ ಕಂಟ್ರೀಸ್. ಸೊ ನಮ್ಮ ಬೇರೆ ದೇಶಗಳಲ್ಲಿ ನಾವು ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿದಾಗ ದೇರ್ ಈಸ್ ಎ ಹ್ಯೂಜ್ ಚಾನ್ಸಸ್ ಆಫ್ ಪಾಸಿಬಿಲಿಟಿ ಆಫ್ ಲಾಸಸ್. ಸೊ ಇಲ್ಲಿ ತುಂಬ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಾಗಾಗಿ ನಮಗೆ ಕ್ರೆಡಿಟ್ ರಿಸ್ಕ್ ಅನ್ನೋದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಅಂತ. ಸೊ ಬಟ್ ಇಲ್ಲಿ ನಾವು ಫೋರ್ಫೈಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ವಿ ನೋ ನೀಡ್ ಟು ಬಾದರ್ ಅಬೌಟ್ ಕಲೆಕ್ಷನ್ ಆಫ್ ಅವರ್ ಎಕ್ಸ್ಪೋರ್ಟ್ ಬಿಲ್ಸ್. ಸೊ ನಾವು ಎಕ್ಸ್ಪೋರ್ಟ್ ಮಾಡಿರೋಂಥವ್ರಿಗೆ ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ನಮ್ಮ ಪರವಾಗಿ ಇಲ್ಲಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆದಂಥ ಒಂದು ಫೋರ್ಫೈಟರ್ ಏನು ಮಾಡ್ತಾನೆ ಇಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ ಅಂತ. ಸೊ ಅದನ್ನು ಇಲ್ಲಿ ಹೇಳ್ತಾರೆ, ದ ಎಕ್ಸ್ಪೋರ್ಟರ್ ಇಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಮೆನಿ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್. ಸೊ ಇಲ್ಲಿ ಯಾವುದೇ ರೀತಿಯ ಕ್ರೆಡಿಟ್ ರಿಸ್ಕಿಂದ ಈಸ್ ಫ್ರೀ ಫ್ರಮ್ ಕ್ರೆಡಿಟ್ ರಿಸ್ಕ್ ಈಸ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಲ್ಲಿ ಬರೀ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೋದೇ ಬಿಟ್ಟರೆ ನಾವು ಅಮೌಂಟ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಯಾವುದಾದ್ರು ಫ್ಲಕ್ಚುಯೇಷನ್ಸ್ ಆಗುತ್ತಾ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇರುತ್ತಾ ಅಥವಾ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಇರುತ್ತಾ ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ ಓವರ್ ಟು ದ ಫೋರ್ಫೈಟರ್. ಸೊ ಈ ಥರ ಜವಾಬ್ದಾರಿಗಳೆಲ್ಲ ಯಾರಿಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ, ನಾವು ಫೋರ್ಫೈಟರ್ಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಜಸ್ಟ್ ನಾವೇನು ಮಾಡ್ಬೋದು, ಜಸ್ಟ್ ನಾವು ಬರೀ ಗೂಡ್ಸ್ನ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡಬೇಕು, ಎಕ್ಸ್ಪೋರ್ಟ್ನ ಎಕ್ಸ್ಪ್ಯಾನ್ಷನ್ ಯಾವ ರೀತಿ ಮಾಡಬೇಕು, ಜಾಸ್ತಿ ಎಕ್ಸ್ಪೋರ್ಟ್ನ ಯಾವ ಕಂಟ್ರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಅವಾಯ್ಡ್ ಕ್ರೆಡಿಟ್ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್. ಸೊ ನೆಕ್ಸ್ಟ್ ಒನ್, ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್. So here, in the absence of forfeiting, the exporter has to go for the export credit insurance. It's very costly and it's sometimes it involves very cumbersome procedures. So ಇಲ್ಲಿ ನಾವು ಇನ್ಶೂರೆನ್ಸ್ ಕ್ರೆಡಿಟ್ ಇನ್ಶೂರೆನ್ಸ್ನ ತೊಗೋಬೇಕಾಗಿರುತ್ತೆ ಯಾವಾಗ ಎಕ್ಸ್ಪೋರ್ಟ್ ಮಾಡಿದಾಗ. ಅದು ವಿತೌಟ್ ದ forfeiting services we are going to take the credit insurance for ಎಕ್ಸ್ಪೋರ್ಟಿಂಗ್ ಆಫ್ ಅವರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಸಮ್ ಅದರ್ ಕಂಟ್ರೀಸ್. ಸೊ ನಮ್ಮ ಬೇರೆ ದೇಶಕ್ಕೆ ನಾವು ಏನಾದರೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಎಕ್ಸ್ಪೋರ್ಟ್ ಮಾಡಿದಾಗ ನಾವು ಕ್ರೆಡಿಟ್ ಇನ್ಶೂರೆನ್ಸ್ ತೊಗೋಬೇಕಾಗುತ್ತೆ. ಬಟ್ ನೀವು ವೆನ್ಎವರ್ ವಿ ಆರ್ ಎಂಟರಿಂಗ್ ದ ಅಗ್ರಿಮೆಂಟ್ ವಿತ್ ದ ಫೋರ್ಫೈಟಿಂಗ್ ವಿ ನೋ ನೀಡ್ ಟು ಟೇಕ್ ಎನ್ ಇನ್ಶೂರೆನ್ಸ್ ಪಾಲಿಸಿ ಆರ್ ಇನ್ಶೂರೆನ್ಸ್ ಸರ್ವಿಸಸ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ. ಸೊ ನಾವು ಇಲ್ಲಿ ಫೋರ್ಫೈಟರ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಾಗ ನಾವು ಇನ್ಶೂರೆನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಗೂಡ್ಸ್ನ ಎಕ್ಸ್ಪೋರ್ಟ್ ಆದ ತಕ್ಷಣ ಅಮೌಂಟ್ ಬರುತ್ತೆ. ಸೊ ನಾವು ಅದ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್. ಸೊ ನೆಕ್ಸ್ಟ್ ಒನ್, ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಸ್ಪೀಡಿ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಮಗೆ ಇಮ್ಮಿಡಿಯೇಟಾಗಿ ನಮಗೆ ಅಮೌಂಟ್ ಏನಾಗುತ್ತೆ, ರಿಯಲೈಸ್ ಆಗುತ್ತೆ. ವೆನ್ ದ ಗೂಡ್ಸ್ ಆರ್ ಎಕ್ಸ್ಪೋರ್ಟಿಂಗ್ ಟು ದ ಸಮ್ ಅದರ್ ಕಂಟ್ರೀಸ್ ವಿ ಕ್ಯಾನ್ ಈಸಿಲಿ ರಿಯಲೈಸ್ ದ ಅಮೌಂಟ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಾಲ್ಡ್ ಫೋರ್ಫೈಟರ್. ಸೊ ಫೋರ್ಫೈಟರಿಂದ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ ಅಮೌಂಟ್ನ ರಿಕವರ್ ಮಾಡ್ಕೊಳ್ಳೋದ್ರಿಂದ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಕಾನ್ಫಿಡೆನ್ಸ್ ಇನ್ ದ ಎಕ್ಸ್ಪೋರ್ಟರ್. ಸೊ ಇಲ್ಲಿ ಏನು ಮಾಡುತ್ತೆ, ಅವನ ಎಕ್ಸ್ಪೋರ್ಟರ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು ಧೈರ್ಯ ಕೊಡುತ್ತೆ. ಯಾಕೆಂತಂದರೆ ನಮಗೆ ಫಾರಿನಲ್ಲಿ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ನಮಗೆ ಅಮೌಂಟ್ ಬರುತ್ತೆ ಇಲ್ವೋ ಅನ್ನೋದು ನಮಗೆ ಒಂದು ಡೌಟ್ ಇರುತ್ತೆ, ಒಂದು ಆತಂಕ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಡೈರೆಕ್ಟಾಗಿ ಈ ಫೋರ್ಫೈಟರ್ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಇಮ್ಮಿಡಿಯೇಟಾಗಿ ಅಮೌಂಟ್ ನಮಗಿಲ್ಲಿ ರಿಯಲೈಸ್ ಆಗುತ್ತೆ. ದಟ್ ಮೀನ್ಸ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಪೀಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಸೂಟಬಲ್ to all kinds of export deal. So it is suitable to any kind of goods ಅಂತ ಹೇಳ್ತಾನೆ, whether it capital goods or commodity exports, whatever it may be, it's applicable, it's suitable for all kinds of services, whatever the exporter exporting the goods to the ಅದರ್ ಕಂಟ್ರೀಸ್. ಯಾವುದೇ ರೀತಿಯ ಗೂಡ್ಸ್ಗಳನ್ನು ನೀವು ಎಕ್ಸ್ಪೋರ್ಟ್ ಮಾಡಿ, ಯಾವುದೇ ರೀತಿಯ ಸರ್ವಿಸಸ್ನ ಎಕ್ಸ್ಪೋರ್ಟ್ ಮಾಡಿ, ಎಲ್ಲದಕ್ಕೂ ಕೂಡ ಏನಾಗುತ್ತೆ, ನಮಗಿದು ಬೆನಿಫಿಷಿಯರ್ ಆಗಿರುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಇಲ್ಲಿ 100% ಫೈನಾನ್ಸ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಎಕ್ಸ್ಪೋರ್ಟರ್ಸ್ ಆರ್ ಏಬಲ್ ಟು ಕನ್ವರ್ಟ್ ಇಸ್ ಡೆಫರ್ಡ್ ಟ್ರಾನ್ಸಾಕ್ಷನ್ ಇಂಟು ಕ್ಯಾಶ್ ಟ್ರಾನ್ಸಾಕ್ಷನ್ ಟು ದ ಫೋರ್ಫೈಟರ್ ಈಸ್ ಏಬಲ್ ಟು ಗೆಟ್ 100% ಫೈನಾನ್ಸ್ ಅಗೇನ್ಸ್ಟ್ ಆಫ್ ಎಕ್ಸ್ಪೋರ್ಟ್ ರಿಸೀವಬಲ್ಸ್. ಇಲ್ಲಿ 100% ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾನೆ ಯಾರು, ಫೋರ್ಫೈಟರ್ ಯಾರಿಗೆ, ಕ್ಲೈಂಟ್ಗೆ. ಇಲ್ಲಿ 100% ನಮಗೇನಾಗುತ್ತೆ, ಅಮೌಂಟು ರಿಯಲೈಸ್ ಆಗುತ್ತೆ. ನೀನು 10 ಲಕ್ಷ ಎಕ್ಸ್ಪೋರ್ಟ್ ಮಾಡಿದೆ ಅಂದರೆ 10 ಲಕ್ಷ ಅಮೌಂಟ್ ನಿನಗೆ ರಿಯಲೈಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ 100% ಫೈನಾನ್ಷಿಯಲ್ ಅಸಿಸ್ಟ್ ಮಾಡ್ತಾರೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಫೋರ್ಫೈಟಿಂಗ್. ಸೊ ನಾವು ಈಗ ಯಾವ್ಯಾವ ಪಾಯಿಂಟ್ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಸೊ ಫಸ್ಟ್ ಮೀನಿಂಗ್ನ ನೋಡಿದ್ವಿ. ಫೋರ್ಫೈಟಿಂಗ್ ಅಂತಂದರೆ ಜಸ್ಟ್ ಫೋರ್ಫೈಟಿಂಗ್ ಈಸ್ ಅ ಫೈನಾನ್ಷಿಯಲ್ ಸರ್ವಿಸಸ್ ಗಿವನ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇಟ್ಸ್ ಗೋಯಿಂಗ್ ಟು ಎಕ್ಸ್ಪೋರ್ಟಿಂಗ್ ದ ಎಕ್ಸ್ಪೋರ್ಟ್ ಬಿಲ್ಸ್ ಆಫ್ ದ ಕ್ಲೈಂಟ್. ಸೊ ಎಕ್ಸ್ಪೋರ್ಟ್ ಬಿಲ್ನ ಡಿಸ್ಕೌಂಟ್ ಮಾಡೋ ಒಂದು ಸರ್ವಿಸಸ್ನ ನಾವೇನಂತ ಕರಿತೀವಿ, ಇಲ್ಲಿ ಫೋರ್ಫೈಟಿಂಗ್ ಅಂತೇಳಿ ಕರಿತೀವಿ. ಓಕೆನಾ. ಸೊ ಅಲಾಂಗ್ ವಿತ್ ದ ಡಿಸ್ಕೌಂಟಿಂಗ್ ಆಕ್ಟಿವಿಟೀಸ್ ಈಸ್ ಡೂ ಸಮ್ ಅದರ್ ಆಕ್ಟಿವಿಟೀಸ್ ಲೈಕ್ ಎಸ್ಟಿಮೇಷನ್ ಆಫ್ ಕ್ರೆಡಿಟ್ ರಿಸ್ಕ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಪ್ರಾವಿಷನ್ ಆಫ್ ಫೈನಾನ್ಸ್, ಈ ಥರ ಸರ್ವಿಸಸ್ಸು ಕೂಡ ಪ್ರೊವೈಡ್ ಮಾಡ್ತಾರೆ ಯಾರು, ಆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಸೊ ಇದರ ಅಡ್ವಾಂಟೇಜಸನ್ನು ನೋಡಿದಾಗ
ಫಸ್ಟ್ ಒನ್ ಪ್ರಾಫಿಟಬಲ್ ಆ್ಯಂಡ್ ಲಿಕ್ವಿಡ್ ಅಂತ ಹೇಳಿದೆ. ತುಂಬ ಇದು ಬೆನಿಫಿಟ್ ಆಗುತ್ತೆ. ಯಾಕೆ ಅಂತಂದರೆ ಇಮಿಡಿಯೇಟಾಗಿ ನಮಗೆ ಕ್ಯಾಶ್ ಬರುತ್ತೆ ಒಂದು. ಅದ್ರ ಜೊತೆಗೆ ಇಟ್ಸ್ ಮೋರ್ ಬೆನಿಫಿಷಿಯಲ್ ಟು ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಾಲ್ಡ್ ಫಾರ್ಫೈಟರ್. ಸೊ ಫಾರ್ಫೈಟರ್ಗೆ ತುಂಬ ಬೆನಿಫಿಟ್ ಆಗುತ್ತೆ, ಯಾಕೆಂತ ಅವನಿಗೆ ಡಿಸ್ಕೌಂಟ್ ಚಾರ್ಜಸ್ ಮಾಡ್ತಾನೆ ಅಂತ. ನೆಕ್ಸ್ಟ್ ಸಿಂಪಲ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತ, ಈಸಿಯಾಗಿ ನಮಗೆ ಇಲ್ಲಿ ಎಕ್ಸ್ಪೋರ್ಟ್ ಬಿಲ್ಸು ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಅವಾಯ್ಡ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳ್ತಾನೆ. ಸೊ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್ ನಾವು ಅವಾಯ್ಡ್ ಮಾಡ್ತೀವಿ, ಯಾಕೆಂದರೆ ನಮ್ಗೆ ಇಮಿಡಿಯೇಟಾಗಿ ಇಲ್ಲಿ ಕ್ಯಾಶ್ನ ತಗೊಳ್ಳೋದ್ರಿಂದ, ಅಂದರೆ ಸೇಲ್ಸ್ ಅಮೌಂಟ್ ರಿಯಲೈಸ್ ಆಗೋದ್ರಿಂದ ನಮಗೆ ಕ್ರೆಡಿಟ್ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟು ಕ್ರೆಡಿಟ್ ಇನ್ಶೂರೆನ್ಸ್ ತೊಗೊಳ್ಳೋ ಅವಶ್ಯಕತೆ, ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್ ಅಂತ ಹೇಳ್ತಾನೆ. ಸೊ ನೋ ನೀಡ್ ಟು ಗೆಟ್ ಕ್ರೆಡಿಟ್ ಇನ್ಶೂರೆನ್ಸ್ ವೆನ್ ವಿ ಆರ್ ಎಂಟರಿಂಗ್ ದ ಅಗ್ರಿಮೆಂಟ್ ವಿತ್ ದ ಫಾರ್ಫೈಟರ್. ಸೊ ಫಾರ್ಫೈಟರ್ ಜೊತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರ ಅಂತಂದರೆ ನೀವು ಯಾವುದೇ ಕ್ರೆಡಿಟ್ ಇನ್ಶೂರೆನ್ಸ್ನ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂತ. So next one, confidential and speedy. So it helps to improve the confidence and speedy of the transaction. So ಇಲ್ಲಿ ನಮಗೆ ಸ್ಪೀಡ್ ಆಫ್ ದ ಟ್ರಾನ್ಸಾಕ್ಷನ್, ಇಲ್ಲಿ ನಾವು ಟ್ರಾನ್ಸಾಕ್ಷನ್ನ ಸ್ಪೀಡಾಗಿ ಮಾಡಲಿಕ್ಕೆ ಅಂದರೆ ತುಂಬ ವೇಗವಾಗಿ ನಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ವಿ ನೋ ನೀಡ್ ಟು ಇನ್ವೆಸ್ಟಿಗೇಟ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಇಂಪೋರ್ಟರ್. ಸೊ ಇಂಪೋರ್ಟರ್ ಕ್ರೆಡಿಟ್ ವರ್ತಿನೆಸ್ ಏನಾಗಿದೆ, ಅವ್ನು ರೀಪೇಮೆಂಟ್ ಮಾಡ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ಅಗ್ರಿಮೆಂಟ್ಗೆ ಎಂಟರ್ ಆಗಿರ್ತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಇಟ್ಸ್ ಸೂಟಬಲ್ ಫಾರ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೋರ್ಟ್ ಡೀಲ್ಸ್ ಅಂತ ಹೇಳ್ತೀನಿ. ಎಲ್ಲ ರೀತಿಯ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ನಾವಿಲ್ಲಿ ಎಕ್ಸ್ಪೋರ್ಟ್ ಮಾಡಿದಾಗ ನಾವು ಯಾವ ಜೊತೆ ಫಾರ್ಫೈಟಿಂಗ್ ಜೊತೆ ಅಗ್ರಿಮೆಂಟ್ಗೆ ಎಂಟರ್ ಆಗ್ಬೋದು. ಸ್ಪೆಸಿಫಿಕ್ ಕ್ಯಾಪಿಟಲ್ ಗೂಡ್ಸ್ಗೆ ಬೇಕು ಅಥವಾ ಕನ್ಸ್ಯೂಮರ್ ಗೂಡ್ಸ್ಗೆ ಬೇಕು ಅಂತೇಳಿ ನಮಗೆ ಯಾವುದೇ ಸ್ಪೆಸಿಫಿಕೇಷನ್ ಇಲ್ಲ ಇಲ್ಲಿ. ಸೊ ಆ್ಯಂಡ್ ಲಾಸ್ಟ್ ಒನ್, 100% ಫೈನಾನ್ಸ್ ಅಂತ ಹೇಳ್ತಾನೆ. ಇಲ್ಲಿ ನಮಗೆ 100% ಫೈನಾನ್ಷಿಯಲ್ ಅಸಿಸ್ಟ್ ಮಾಡುತ್ತೆ ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಇಲ್ಲಿ ನಮಗೆ 100% ನಮಗೆ ಏನಾಗುತ್ತೆ, ಅಮೌಂಟು ಸಿಗ್ತಾ ಹೋಗುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಫಾರ್ಫೈಟಿಂಗ್. ಓಕೆನಾ. ಸೊ ನೆಕ್ಸ್ಟ್ another one important financial services is custodial services. It's another line of activity which has gained importance of late. And this financial intermediary mainly provides services to the client, particularly to the foreign investors, for a prescribed fees. Custodial services provide agency services like safe keeping of shares and debentures, collection of interest and dividend, and reporting of the matters on the corporate developments and corporate securities to the foreign investors. So custodial services ಅಂತಂದರೆ, ಸೊ ದೀಸ್ ಆರ್ ಆಲ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸ್ಪೆಷಲಿ ಫಾರ್ ಫಾರಿನ್ ಇನ್ವೆಸ್ಟರ್ಸ್. ಸೊ ಫಾರಿನ್ ಇನ್ವೆಸ್ಟರ್ಸ್ಗೆ ಒಂದು ವಿಶೇಷವಾದ ಒಂದು ಸೇವೆಯನ್ನು ಕೊಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆದಂಥ ಒಂದು ಸರ್ವಿಸಸ್ ಆಗಿರುತ್ತೆ. ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರುತ್ತೆ. ಇವು ಏನು ಮಾಡ್ತಾವಪ್ಪ ಅಂತಂದರೆ, ಇಟ್ ಹೆಲ್ಪ್ಸ್ ಟು ದ ಫಾರಿನ್ ಇನ್ವೆಸ್ಟರ್ಸ್ ರಿಗಾರ್ಡಿಂಗ್ ಪರ್ಚೇಸ್ ಆ್ಯಂಡ್ ಸೇಫ್ ಕಸ್ಟಡಿ ಆಫ್ ದೇರ್ ಸೆಕ್ಯೂರಿಟೀಸ್. ಸೊ ಒಂದು ದೇಶದ ಬೇರೆ ಒಂದು ಫಾರಿನರ್ ಇನ್ವೆಸ್ಟರ್ಸ್ಗೆ ಈಗ ನಮ್ಮ ದೇಶದಲ್ಲಿರೋ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಲಿಕ್ಕಾಗಲಿ ಅಥವಾ ಅದನ್ನು ಸೇಫ್ ಕಸ್ಟಡಿ ಅಂದರೆ ಅವನ್ನ ಜೋಪಾನವಾಗಿ ಇಡೋವಂಥದ್ದಾಗಿರ್ಬೋದು, ಅದನ್ನ ಆ ರೀತಿಯಾದ ಒಂದು ಕೆಲಸವನ್ನು ಈ ರೀತಿಯಾದ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವನ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆ ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಸೊ ಯಾವ ಕಂಪ್ನಿ ಯಾವ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತು, ಯಾವಾಗ ಇಂಟ್ರೆಸ್ಟ್ ಡಿಕ್ಲೇರ್ ಮಾಡ್ತು. ಈಗ ನಾವು ತುಂಬ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ಗಳನ್ನ ಪರ್ಚೇಸ್ ಮಾಡಿದಾಗ, ಬೇರೆ ಬೇರೆ ಕಂಪ್ನಿಗಳು ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ನಾವು ಪರ್ಚೇಸ್ ಮಾಡಿದಾಗ ಯಾವ ಕಂಪ್ನಿಯಿಂದ ನಮಗೆ ಡಿವಿಡೆಂಡ್ ಬಂದಿದೆ, ಯಾವ ಕಂಪ್ನಿಯಿಂದ ನಮಗೆ ಇಂಟ್ರೆಸ್ಟ್ ಬಂದಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ನಾವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಪರ್ಸ್ನಲ್ ವರ್ಕ್ ಬೇರೆ ಇರುತ್ತೆ, ನಮ್ಮ ಪ್ರೊಫೆಷ್ನಲ್ ಅದಾಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾವಪ್ಪ ಅಂದರೆ ಈ ರೀತಿಯಾದ ಒಂದು ಕೆಲಸಗಳನ್ನು ಮಾಡುತ್ತೆ ಅಂದರೆ ಅವ್ರಿಗೆ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದಾಗಿರ್ಬೋದು, ಅವ್ರನ್ನ ಸೇಫ್ ಕಸ್ಟಡಿ ಮಾಡೋದಾಗಿರ್ಬೋದು, ಅಥವಾ ಅವರಿಂದ ಡಿವಿಡೆಂಡ್ ಬಂದಿದೆಯಾ, ಇಂಟ್ರೆಸ್ಟ್ ಬಂದಿದೆಯಾ, ಮತ್ತು ಕಾರ್ಪೊರೇಟ್ ಮ್ಯಾಟರ್ಸ್ನ ರಿಪೋರ್ಟ್ ಮಾಡ್ತಾರೆ. ಅಂದರೆ ಕಂಪನಿಯ ಒಂದು ಆಂತರಿಕ ಬೆಳವಣಿಗೆಗಳು ಏನಾಗಿದೆ, ಕಂಪನಿಯ ಒಂದು ಗ್ರೋತ್ ರೇಟ್ ಏನಾಗಿದೆ, ಆ ಕಂಪನಿಯ ಸೇಲ್ಸ್ ಏನಾಗಿದೆ, ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಾಗಿದ್ದಾರೆ, ಚೇಂಜ್ ಆಗ್ತಿದ್ದಾರಾ, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಆಗ್ತಿದ್ದಾರಾ, ಸೊ ಇನ್ವೆಸ್ಟರ್ ಇಂಟ್ರೆಸ್ಟ್ ಏನಿದೆ, ಆ ಕಂಪನಿಯ ಶೇರ್ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಶೇರ್ಸ್ ವ್ಯಾಲ್ಯೂ ಏನಿದೆ, ಸೊ ಅದನ್ನು ರಿಯಲೈಸ್ ಮಾಡ್ಬೋದಾ ಅಥವಾ ನಾವು ಉಳಿಸ್ಕೋಬೋದಾ, ಈ ರೀತಿಯಾದ ಒಂದು ಇಂಟರ್ನಲ್ ಮ್ಯಾಟರ್ಸ್ನ ಮತ್ತು ಇಕನಾಮಿಕ್ ಕಂಡೀಷನ್ಸ್ ಬಗ್ಗೆ ಅದನ್ನ ಒಂದು ಎಸ್ಟಿಮೇಷನ್ಸ್ ಮಾಡೋದಾಗಿರ್ಬೋದು. ಈ ರೀತಿಯಾದ ಒಂದು ಸರ್ವಿಸಸ್ನ ಇಂಟರ್ನಲ್ ಮ್ಯಾಟರ್ಸ್ನ ಯಾರಿಗೆ ಅಸಿಸ್ಟ್ ಮಾಡ್ತಾರೆ, ಫಾರಿನ್ ಇನ್ವೆಸ್ಟರ್ಸ್ಗೆ ಈ ರೀತಿಯಾದ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ ದ ಹೆಡ್ ಆಫ್ ಕಸ್ಟೋಡಿಯಲ್ ಸರ್ವಿಸಸ್. ಸೊ ಕಸ್ಟೋಡಿಯಲ್ ಸರ್ವಿಸಸ್ ಅನ್ನೋ ಒಂದು ಹೆಡ್ಡಲ್ಲಿ ಈ ರೀತಿಯಾದ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅವುಗಳನ್ನ ಸೇಫ್ ಕಸ್ಟಡಿ ಮಾಡೋದಾಗಿರ್ಬೋದು, ಅವುಗಳಿಂದ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ರ ಜೊತೆಗೆ ಕಾರ್ಪೊರೇಟ್ ಡೆವಲಪ್ಮೆಂಟ್ ಬಗ್ಗೆ, ಕಾರ್ಪೊರೇಟ್ ಇಂಟರ್ನಲ್ ಮ್ಯಾಟರ್ಸ್ ಬಗ್ಗೆ ಅವ್ರಿಗೆ ರಿಪೋರ್ಟ್ ಮಾಡೋದಾಗಿರ್ಬೋದು. ಈ ರೀತಿಯಾದ ಒಂದು ಸರ್ವಿಸಸ್ನ ನಾವಿಲ್ಲಿ ಕಸ್ಟೋಡಿಯಲ್ ಸರ್ವಿಸಸ್ ಅಂತೇಳಿ ಕರಿತೀವಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್, ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್. Here the financial intermediary, particularly banks,
set up a corporate advice service branches to rendering services exclusively to the corporate customer. ಸೊ ಇಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕಾರ್ಪೊರೇಟ್ ಬ್ರಾಂಚಸ್ ಅಂತಲೇ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಎಸ್ ಬಿ ಐನಲ್ಲಾಗಿರ್ಬೋದು, ಬೇರೆ ಕೆನರಾ ಬ್ಯಾಂಕ್ಗಳಾಗಿರ್ಬೋದು, ಓನ್ಲಿ ದ ವಿಸಿಟಿಂಗ್ ಓನ್ಲಿ ದ ಕಾರ್ಪೊರೇಟ್ ಕಸ್ಟಮರ್ಸ್. ಸೊ ಬರೀ ಅಲ್ಲಿ ಕಾರ್ಪೊರೇಟ್ ಕಸ್ಟಮರ್ಸ್ ಮಾತ್ರನೇ ವಿಸಿಟ್ ಮಾಡೋಕ್ಕೆ ಅನ್ನೋಕ್ಕೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಬ್ರಾಂಚ್, ಸ್ಪೆಷಲೈಸ್ಡ್ ಬ್ರಾಂಚ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇವರು ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಗೈಡ್ the managers, or they are going to guide the organization heads to the managing of the company in the competitive ಎನ್ವೈರ್ನಮೆಂಟ್. ಸೊ ಒಂದು ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಆ ಕಂಪನಿಯ ಒಂದು ಯಾವ ರೀತಿಯಾದ ನಿಭಾಯಿಸುವಂಥದ್ರ ಬಗ್ಗೆ ಒಂದು ಸಜೆಷನ್ಸ್ಗಳು ಕೊಡೋದಾಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿಸೋದಾಗಿರ್ಬೋದು, ಅಥವಾ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಅಂಡರ್ರೈಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಒಂದು ವೆಂಚರ್ ಕ್ಯಾಪಿಟಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು. ವಾಟ್ ಎವರ್ ಇಟ್ ಮೇ ಬಿ, ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಅ ಕಾರ್ಪೊರೇಟ್ ಕಸ್ಟಮರ್, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೋಯಿಂಗ್ ಟು ಪ್ರೊವೈಡಿಂಗ್ ದ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್. ಸೊ ಇಲ್ಲಿ ಕಸ್ಟಮರ್ಸ್ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ, ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಯಾವ ರೀತಿ ಅವಶ್ಯಕತೆ ಇದೆ, ಅವರ ಡೌಟ್ಸ್ಗಳೇನಿದೆ, ಅವ್ರಿಗೆ ಒಂದು ಗೈಡ್ ಮಾಡೋವಂಥ ಕೆಲಸಗಳನ್ನು ಯಾರು ಮಾಡ್ತಾರೆ, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ. ಸೊ ಅಂಡರ್ ದ ಹೆಡ್ ಆಫ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್. ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಅನ್ನೋ ಒಂದು ಹೆಸರಿನ ಮೂಲಕ ಅವ್ರೇನು ಮಾಡ್ತಾರೆ, ಈ ರೀತಿಯಾದ ಒಂದು ಸರ್ವಿಸಸ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಇವುಗಳು ನಮ್ಗೆ ಏನಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಒಂದು ಸರ್ವಿಸಸ್ಗಳು ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್. ಸೊ ನನಗೇನು ಹೇಳಿದೆ, ಫಸ್ಟ್ ನಿಮಗೆ ಕಸ್ಟೋಡಿಯಲ್ ಸರ್ವಿಸಸ್ ಅಂತ ಹೇಳಿದೆ. ಕಸ್ಟೋಡಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ದ ಫಾರಿನ್ ಕಸ್ಟಮರ್ಸ್, ಫಾರಿನ್ investors regarding the purchase and sale of securities and collection of interest and dividend and safe custody of valuables or safe custody of securities. ಸೊ ಈ ರೀತಿಯಾದ ಸರ್ವಿಸಸ್ನ ಯಾರು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ, ಕಸ್ಟೋಡಿಯಲ್ ಸರ್ವಿಸಸ್ಗಳು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದೆ. ನೆಕ್ಸ್ಟ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸಲ್ಲಿ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದ ಸ್ಪೆಸಿಫಿಕ್ ಬ್ರಾಂಚ್ ಫಾರ್ ದ ಕಾರ್ಪೊರೇಟ್ ಕಸ್ಟಮರ್ಸ್ ಆ್ಯಸ್ ಪರ್ ಫಾರ್ ಫುಲ್ಫಿಲಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಕಾರ್ಪೊರೇಟ್ ಕಸ್ಟಮರ್ಸ್. ಸೊ ಅವರ ಒಂದು ರಿಕ್ವೈರ್ಮೆಂಟ್ ಏನಿದೆ, ಅವ್ರಿಗೊಂದು ನೆಸೆಸಿಟಿ ಏನಿದೆ, ಸೊ ಅವರ ಒಂದು ನೆಸೆಸಿಟಿನ ಫುಲ್ಫಿಲ್ ಮಾಡಲಿಕ್ಕೋಸ್ಕರನೇ ಒಂದು ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಏನು ಮಾಡಿದ್ದಾರೆ, ಕಾರ್ಪೊರೇಟ್ ಬ್ರಾಂಚಸ್ ಅಂತಲೇ ಓಪನ್ ಮಾಡಿದ್ದಾರೆ. ಸೊ ಆ ಬ್ರಾಂಚಸ್ ಮೂಲಕ ಅವ್ರೇನು ಮಾಡಿದರೆ, ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ, ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಂದು ಕಸ್ಟಮರ್ಸ್ ಏನಾಗಿದ್ದಾರೆ, ಕಾರ್ಪೊರೇಟ್ ಕಸ್ಟಮರ್ಸ್ ಅಂತ ಏನಿದ್ದಾರೆ, ಸೊ ಅವ್ರಿಗೆ ಅವರ ಡೌಟ್ಗಳೇನಾಗಿರ್ಬೋದು, ಅಥವಾ ಅವರ ಒಂದು ಗೊಂದಲಗಳೇನಾಗಿರ್ಬೋದು, ಅದನ್ನ ಗೈಡ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್. ಸೊ ಟುಡೇ ಕ್ಲಾಸ್ ವಿ ಡಿಸ್ಕಸ್ಡ್ ಬಿಲ್ ಡಿಸ್ಕೌಂಟಿಂಗ್. ಸೊ ಬಿಲ್ ಡಿಸ್ಕೌಂಟಿಂಗ್ ಅಂತ ಡಿಸ್ಕಸ್ ಮಾಡಿದೆ. ಬಿಲ್ ಡಿಸ್ಕೌಂಟಿಂಗ್ ಅಂತಂದರೆ ಇಟ್ಸ್ ಡಿಸ್ಕೌಂಟಿಂಗ್ ಆಫ್ ಟ್ರೇಡ್ ಬಿಲ್ಸ್ ವಿತ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ನಾವೇನು ಮಾಡ್ತೀವಿ, ನಮ್ಮ ಟ್ರೇಡ್ ಬಿಲ್ಸ್ನ, ನಮ್ಮ ಜಿನೆನ್ ಟ್ರೇಡ್ ಟ್ರಾನ್ಸಾಕ್ಷನ್ ಇದು ಏನು ಬಿಲ್ ಆಫ್ ಎಕ್ಸ್ಚೇಂಜ್ ಬಂದಿದೆ ಅದನ್ನ ನಾವು ಡಿಸ್ಕೌಂಟ್ ಮಾಡ್ಕೊತೀವಿ. ಇದು ಒಂದು ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಒಬ್ಬ ಡ್ರಾವರ್ ಅಂತ ಬರ್ತಾನೆ, ನಾವು ಕಾಮನ್ ಆಗಿ ಸೆಲ್ಲರ್ನ ಡ್ರಾವರ್ ಅಂತ ಕರಿತೀವಿ. ಇನ್ನು ಅಕ್ಸೆಪ್ಟರ್ ಅಂತ ಬರ್ತಾನೆ, ನಾವು ಬೈಯರ್ನ ಅಕ್ಸೆಪ್ಟರ್ ಅಂತ ಕರಿತೀವಿ. ಸೊ ಓಕೆನಾ. ಸೊ ಬಿಲ್ನ ಬರೆದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಯಾರು, ಡ್ರಾವರ್ ಬರೀತಾನೆ ಬಿಲ್ನ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದರೆ ಈಸ್ ಅಗ್ರಿ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಈಗ ನಾವು 1 ಲಕ್ಷ ರೂಪಾಯಿ ಗೂಡ್ಸ್ನ ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀರ ಅಂದರೆ ನೀವು ಒಂದು ತಿಂಗಳು, 2 ತಿಂಗಳು, ಅಥವಾ 3 ಮಂತ್ಸ್ ಅಥವಾ 2 ಮಂತ್ಸು ಟೈಮ್ ತೊಗೊಂಡು ಅದನ್ನ ಏನು ಮಾಡ್ತೀರ, ರೀಪೇಮೆಂಟ್ ಮಾಡ್ತೀನಿ ಅನ್ನೋದಕ್ಕೆ ಅವನು ಸ್ಪೆಸಿಫೈಡ್ ಆಗಿ ರಿಟರ್ನಲ್ಲಿ ಬರೆದು ನಮಗೆ ಒಂದು ಡಾಕ್ಯುಮೆಂಟ್ ಮೂಲಕ ಕೊಡ್ತಾನೆ ಅಂತ. ಸೊ ಅದು ಒಂದು ನಮಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂತ. ಓಕೆನಾ. ಸೊ ಅದ್ರ ಬಗ್ಗೆ ನೋಡಿದ್ವಿ. ನೆಕ್ಸ್ಟು ಇನ್ನು ಫೋರ್ಫೈಟಿಂಗ್ ಬಗ್ಗೆ ಹೇಳಿದೆ. ಫೋರ್ಫೈಟಿಂಗ್ ಬಗ್ಗೆ ಹೇಳೋದಾದರೆ, so just we are going to discounting the exports bill as a forfeiter. ಸೊ ಫೋರ್ಫೈಟರ್ ಏನು ಮಾಡ್ತಾನೆ, ಎಕ್ಸ್ಪೋರ್ಟ್ಸ್ ಬಿಲ್ಗಳನ್ನು ಡಿಸ್ಕೌಂಟ್ ಮಾಡ್ತಾನೆ. ಇಲ್ಲಿ ಫ್ಯಾಕ್ಟರಿಂಗು ಫೋರ್ಫೈಟಿಂಗು ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಫ್ಯಾಕ್ಟರಿಂಗ್ ಸರ್ವಿಸಸ್ಸು ಡೊಮೆಸ್ಟಿಕ್ ಸರ್ವಿಸಸ್, ಅದು ಅಂದರೆ ವಿತಿನ್ ನಮ್ಮ ದೇಶದಲ್ಲಿ ಆಗೋವಂಥ ಸರ್ವಿಸಸ್ಸು. ಬಟ್ ಫೋರ್ಫೈಟಿಂಗ್ ಸರ್ವಿಸಸ್ಸು ಇಂಟರ್ನ್ಯಾಷನಲ್ ಸರ್ವಿಸಸ್ ಆಗಿರುತ್ತೆ. ವಿ ಆರ್ ಗೋಯಿಂಗ್ ಟು ಗಿವಿಂಗ್ ಎ ಸರ್ವಿಸಸ್ ಟು ಇನ್ ಅಬ್ರಾಡ್. ಸೊ ಬೇರೆ ದೇಶದಲ್ಲಿರೋ ಎಕ್ಸ್ಪೋರ್ಟರ್ಸ್ಗೂ ಅಥವಾ ಇಂಪೋರ್ಟರ್ಸ್ಗೂ ನಾವೇನು ಮಾಡ್ತೀವಿ, ಎಕ್ಸ್ಪೋರ್ಟ್ ಬಿಲ್ಗಳನ್ನು ಇಲ್ಲಿ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ ಅಂಡರ್ ದ ಹೆಡ್ ಆಫ್ ಫೋರ್ಫೈಟಿಂಗ್ ಅಂತ ಇಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಓಕೆನಾ. ಸೊ ಅದ್ರ ಜೊತೆ ನಾನು ಇಲ್ಲಿ ಏನು ಹೇಳಿದೆ, ಅಡ್ವಾಂಟೇಜಸ್ ಹೇಳಿದೆ. ಇಟ್ಸ್ ಮೋರ್ ಪ್ರಾಫಿಟಬಲ್ ಆ್ಯಂಡ್ ಲಿಕ್ವಿಡ್ ಅಂತ ಹೇಳಿದೆ. ನೆಕ್ಸ್ಟ್ ಸಿಂಪಲ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತ ಹೇಳಿದೆ. ನೆಕ್ಸ್ಟ್ ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳಿದೆ. ನೆಕ್ಸ್ಟ್ ಒನ್ ಅವಾಯ್ಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಸ್ಪೀಡಿ. ನೆಕ್ಸ್ಟ್ ಒನ್ ಸೂಟಬಲ್ ಟು ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೋರ್ಟ್ ಡೀಲ್ ಆ್ಯಂಡ್ 100% ಫೈನಾನ್ಸ್. ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಫೋರ್ಫೈಟಿಂಗ್. ಕ್ಲಿಯರಾ? ಓಕೆ.